ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತಿನಿಂದ ದೆಹಲಿ ಪ್ರವಾಸವನ್ನ ಮಾಡಲಿದ್ದಾರೆ. 2 ದಿನ ದೆಹಲಿಯಲ್ಲಿ ಇರ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ದೆಹಲಿ ಯಾತ್ರೆ ಕುತೂಹಲವನ್ನ ಕೆರಳಿಸಿದೆ. 2 ಬಾರಿ ಫ್ಲೈಟ್ ಬುಕ್ ಮಾಡಿ ಕ್ಯಾನ್ಸಲ್ ಆಗಿದೆ. 2 ಬಾರಿ ಬುಕಿಂಗ್ ಕ್ಯಾನ್ಸಲ್ ಮಾಡಿದ ಡಿಕೆ ಶಿವಕುಮಾರ್ ಬೆಳಗ್ಗೆ 9:40 ಹಾಗೂ 11 ಗಂಟೆಯ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗೋರಿದ್ದಾರೆ. ಆದರೆ ಈಗ 2 ಬಾರಿ ಟಿಕೆಟ್ ಕ್ಯಾನ್ಸಲ್ ಆಗಿದೆ. ಏರ್ಪೋರ್ಟ್ ತಾಜ್ ಹೋಟೆಲ್ನಲ್ಲಿ ಡಿಕೆಶಿ ಬ್ಯುಸಿ ಇದ್ದಾರೆ. ಸದ್ಯ ಮಧ್ಯಾಹ್ನ 12:30 ಟಿಕೆಟ್ ಅನ್ನ ಬುಕ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ನಿಗದಿಯಂತೆ 9:50 ವಿಮಾನದಲ್ಲಿ ಹೋಗಬೇಕಾಗಿತ್ತು. ಇವತ್ತು ಸಂಜೆ ದೆಹಲಿಯಲ್ಲಿ ಮೀಟಿಂಗ್ ಇದೆ. ಆ ಮೀಟಿಂಗ್ನಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗಬೇಕು. ವರಿಷ್ಠರ ಭೇಟಿಯ ಮಧ್ಯೆ ಡಿಕೆ ಶಿವಕುಮಾರ್ ಅವರ ಪ್ಲಾನ್ ಚೇಂಜ್ ಆಗಿದೆ. ಇದು ಕುತೂಹಲವನ್ನ ಉಂಟು ಮಾಡ್ತಾ ಇದೆ. ಅಸ್ಸಾಂ ಚುನಾವಣೆಯ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಇವತ್ತು ಮೀಟಿಂಗ್ ಅನ್ನ ಅಟೆಂಡ್ ಮಾಡಬೇಕು. ಪ್ರಿಯಾಂಕಾ ಗಾಂಧಿ ಅವರ ನೇತೃತ್ವದಲ್ಲಿ ನಡೆಯುವಂತಹ ಮೀಟಿಂಗ್. ಆ ಮೀಟಿಂಗ್ಗೆ ತೆರಳುತ್ತಾರೆ. ಅದಕ್ಕಾಗಿ ಬೆಳಿಗ್ಗೆನೆ ಡಿಕೆಶಿ ದೆಹಲಿಗೆ ಹೋಗುವಂತಹ ಪ್ಲಾನ್ ಇತ್ತು. ಆದರೆ ಈಗ ಬರ್ತಾ ಇರೋ ಮಾಹಿತಿ 2 ಬಾರಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಆಗಿದೆ. ಒಂದು ಬೆಳಿಗ್ಗೆ 9:40, ಮತ್ತೊಂದು 11 ಗಂಟೆಯ ಫ್ಲೈಟ್. ಈಗ 12:30 ಟಿಕೆಟ್ ಅನ್ನ ಬುಕ್ ಮಾಡಿದ್ದಾರಂತೆ. ನಿಗದಿಯಂತೆ 9:50 ವಿಮಾನದಲ್ಲಿ ಹೋಗಬೇಕಾಗಿದ್ದಂತಹ ಡಿಕೆ ಶಿವಕುಮಾರ್ 11 ಗಂಟೆಗೆ ಅದನ್ನ ಪೋಸ್ಟ್ಪೋನ್ ಮಾಡಿಕೊಂಡ್ರು. 11 ಗಂಟೆ ಆಯಿತು. ಈಗ ಅದು ಕೂಡ ಕ್ಯಾನ್ಸಲ್ ಆಗಿದೆ. ಈ ಕುರಿತಾಗಿ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ರವಿ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರವಿ, ಏನಿದು ಬೆಳಿಗ್ಗೆನೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೊರಡಬೇಕಾಗಿತ್ತು, ಈಗ 2 ಬಾರಿ ಟಿಕೆಟ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಏನ್ ಕಾರಣ? ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಖಂಡಿತ ವೀಣಾ, ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ದೆಹಲಿಯ ಒಂದು ಪ್ರವಾಸವನ್ನ ಕೈಗೊಂಡಿದ್ರು. ಅಂದ್ರೆ ಬೆಳಗ್ಗೆ 9:55ಗೆ ಕೆಂಪೇಗೌಡ ಏರ್ಪೋರ್ಟ್ ನ ಟರ್ಮಿನಲ್ 2 ಮೂಲಕ ದೆಹಲಿಗೆ ಪ್ರಯಾಣ ಬೆಳೆಸಬೇಕಾಗಿತ್ತು. ಆದ್ರೆ ಆ ಒಂದು ವಿಮಾನವನ್ನು ಕೂಡ ಕ್ಯಾನ್ಸಲ್ ಆಗಿತ್ತು. ಸೊ ಒಂದು 10 ಗಂಟೆ ಆ ವೇಳೆಗೆ ಕೆಂಪೇಗೌಡ ಏರ್ಪೋರ್ಟ್ ನ ತಾಜ್ ಹೋಟೆಲ್ಗೆ ಬಂದಂತ ಡಿಕೆ ಶಿವಕುಮಾರ್ ಅವರು ಅಲ್ಲೇ ಒಂದಷ್ಟು ಫೋನ್ ನಲ್ಲಿ ಮಾತುಕತೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ 11 ಗಂಟೆಗೆ 9:55 ಒಂದು ವಿಮಾನ ಕ್ಯಾನ್ಸಲ್ ಮಾಡ್ಕೊಂಡಂತ ಬಳಿಕ 11 ಗಂಟೆ ಒಂದು ವಿಮಾನವನ್ನ ಬುಕ್ ಮಾಡ್ಕೊಂಡಿದ್ರು. 11 ಗಂಟೆ ವಿಮಾನ ಕೂಡ ಈಗ ಕ್ಯಾನ್ಸಲ್ ಮಾಡ್ಕೊಂಡು ಈಗ 12:30ಕ್ಕೆ ಕೆಂಪೇಗೌಡ ಏರ್ಪೋರ್ಟ್ ನ ಟರ್ಮಿನಲ್ 2 ಮುಖಾಂತರ ಏರ್ ಇಂಡಿಯಾ ಒಂದು ವಿಮಾನದ ಒಂದು ಟಿಕೆಟ್ ಅನ್ನ ಬುಕ್ ಮಾಡ್ಕೊಂಡಿರುವಂತದ್ದು. ಸೊ ಹೀಗಾಗಿ 2 ಬಾರಿ ಟಿಕೆಟ್ ಅನ್ನ ಬುಕ್ ಮಾಡಿ ಕ್ಯಾನ್ಸಲ್ ಮಾಡ್ಕೊಂಡಿರುವಂತ ಒಂದು ಸಾಕಷ್ಟು ಕುತೂಹಲನ್ನ ಮೂಡಿಸಿದೆ. ಜೊತೆಗೆ ಯಾವುದೇ ಬೆಂಗಾಲು ವಾಹನಗಳನ್ನು ಕೂಡ ಕರ್ಕೊಂಡ್ ಬರ್ದೆ ಒಂದೇ ಕಾರ್ನಲ್ಲಿ ಬಂದು ಈಗ ತಾಜ್ ಹೋಟೆಲ್ ನಲ್ಲೇ ವಾಸ್ತವ್ಯವನ್ನ ಹೂಡಿದ್ದಾರೆ. ಅಂದ್ರೆ ಬೆಳಗ್ಗೆಯಿಂದಲೂ ಕೂಡ ತಾಜ್ ಹೋಟೆಲ್ ನಲ್ಲೇ ಕೂತು ಒಂದಷ್ಟು ಇವರನ್ನ ಭೇಟಿಯಾಗೋದಕ್ಕೆ ನಲ್ಪಾಡ್ ಕೂಡ ಆಗಮಿಸಿದ್ರು. ಇಬ್ರು ಕೂಡ ಒಂದೇ ವಿಮಾನದಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಎಂಬ ಒಂದು ಮಾಹಿತಿ ಕೂಡ ಇರುವಂತದ್ದು. ಹೀಗಾಗಿ 12:30 ಒಂದು ವಿಮಾನದಲ್ಲಿ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಆದ್ರೆ 2 ಬಾರಿ ಟಿಕೆಟ್ ಅನ್ನ ಯಾಕೆ ಕ್ಯಾನ್ಸಲ್ ಮಾಡ್ಕೊಂಡ್ರು ಅನ್ನೋದು ಈಗ ಸಾಕಷ್ಟು ಕುತೂಹಲ ಮೂಡಿಸಿದೆ. ಜೊತೆಗೆ ಎಐಸಿಸಿ ನಾಯಕರ ಒಂದು ಭೇಟಿ ಕೂಡ ಇದೆ. ಜೊತೆಗೆ ಬೇರೆ ಬೇರೆ ಒಂದು ಚುನಾವಣಾ ವಿಚಾರಗಳು ಕೂಡ ಚರ್ಚೆ ಮಾಡುವ ಎಐಸಿಸಿ ವರಿಷ್ಠರನ್ನ ಭೇಟಿ ಆಗ್ತಾರೆ. ಜೊತೆಗೆ ನಾಳೆ ಕೂಡ ಏನು ಅವರ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರ ಜೊತೆ ಕೂಡ ಒಂದು ಮಾತುಕತೆ ಇದೆ ಅನ್ನೋ ಒಂದು ವಿಚಾರಗಳು ಈ ಸಂಬಂಧ ಚರ್ಚೆ ಮಾಡೋದಕ್ಕೆ ಅವರು ದೆಹಲಿಗೆ ಪ್ರಯಾಣ ಬೆಳೆಸಿದ್ರು. ಆದ್ರೆ ಈ ಬಾರಿ 2 ಬಾರಿ ಟಿಕೆಟ್ ಅನ್ನ 2 ಗಂಟೆ ಅವಧಿಯಲ್ಲೇ 2 ಬಾರಿ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿರುವಂತದ್ದು ಈಗ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತಾನೆ ಹೇಳ್ಬೋದು ವೀಣಾ. ಎಸ್, ಥ್ಯಾಂಕ್ ಯು ರವಿಕುಮಾರ್ ತಮ್ಮ ಡೀಟೇಲ್ಸ್ಗಾಗಿ. ನಾನು ಸಿಎಂ ಏನು ಮಾತನಾಡಿದ್ದೀವಿ ಅಂತ ನನಗೆ ಗೊತ್ತು. ನಾನು ಸಿಎಂ ಕದ್ದು ಮುಚ್ಚಿ ಮಾತಾಡ್ಕೊಂಡಿಲ್ಲ. ದೆಹಲಿಗೆ ಹೋಗುವ ಮುನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತ ಹೇಳಿಕೆ ನನಗೆ ಗೊಂದಲ ಇಲ್ಲ, ಬೇರೆಯವರಿಗೆ ಗೊಂದಲ ಇರಬಹುದು. ನನ್ನ ಪರ ಹೇಳಿಕೆ ಕೊಡಬಹುದು, ವಿರುದ್ಧ ಹೇಳಿಕೆ ಕೊಡಬಹುದು. ಸಚಿವರು ಶಾಸಕರು ಯಾರೇ ಮಾತಾಡಿದ್ರು ಅದು ಪಕ್ಷಕ್ಕೆ ಡ್ಯಾಮೇಜ್.
ಬೇರೆಯವರು ಹೇಳಿಕೆ ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಎಲ್ಲರೂ ಬಾಯಿ ಮುಚ್ಕೊಂಡು ಇರಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಪರೋಕ್ಷವಾಗಿ ಸಿಎಂ ಪುತ್ರ ಯತೀಂದ್ರಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟಾಂಗ್ ಕೊಟ್ಟರು. ಎಲೆಕ್ಷನ್ಗೋಸ್ಕರ ನಾನು ಹೋಗ್ತಾ ಇದ್ದೀನಿ. ನನ್ನ ಕರೆದಿದ್ದಾರೆ ACCಲಿ, ಹೋಗಿ ಭೇಟಿ ಮಾಡಿಕೊಂಡು ಚುನಾವಣಾ ನಾಳೆ ಡೇಟು ಅನೌನ್ಸ್ ಆಗೋ ಸ್ಟೇಜ್ ಇದೆ. ಅದಕ್ಕೆ ಕೇರಳಗೂ ಹೋಗಿದ್ದೆ. ಸೊ ಈಗ ಮುಗಿಸ್ಕೊಂಡು ಈಗ ಅಸ್ಸಾಂಗೆ ಹೋಗಬೇಕು. ಇವತ್ತು ಬಜೆಟ್ ಇತ್ತು, ಚೀಫ್ ಮಿನಿಸ್ಟರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ನಿನ್ನೆ ಎಲ್ಲ ಬಜೆಟ್ ಮೀಟಿಂಗ್ ಮಾಡಿದ್ದೀನಿ ನಾನು. ನಮ್ಮದೆಲ್ಲ ಪ್ರೆಸೆಂಟ್ ಮಾಡ್ತಾರೆ. ಆಮೇಲೆ ಮತ್ತೆ ಬಂದು ನಾನು ಅವ್ರ ಹತ್ರ ಮಾತಾಡ್ತೀನಿ. ಹೋದ್ಮೇಲೆ ಎಲ್ಲರನ್ನೂ ಭೇಟಿ ಮಾಡೋದೇ ರೀ. ಯಾರು ಸಿಗ್ತಾರೆ ಅವ್ರನ್ನೆಲ್ಲ ಭೇಟಿ ಮಾಡೋದು. ಪಾರ್ಲಿಮೆಂಟ್ ನಡೀತಾ ಇರ್ತದೆ. ಫ್ರೀ ಇದ್ದರೆ ಖಂಡಿತ ಭೇಟಿ ಮಾಡ್ತೀನಿ. ಸೊ ಪ್ರತಿದಿನವೂ ನಂಗೆ ಒಳ್ಳೆಯದೇ, ಪ್ರತಿದಿನವೂ ಸಂತೋಷನೇ, ಪ್ರತಿದಿನವೂ ಸಂತೋಷದ ದಿನನೇ, ಪ್ರತಿದಿನವೂ ಕಷ್ಟದ ದಿನನೇ. ಯಾವುದು ಏನು ಸುಲಭ ಏನಿಲ್ಲ. ಪ್ರತಿದಿನವೂ ಜನರನ್ನ ಸಮಸ್ಯೆನ ಬಗೆಹರಿಸ್ಬೇಕಾದ್ರೆ ಅನೇಕ ಕಷ್ಟಗಳು, ಕಾರ್ಪಣ್ಯಗಳು ಇದ್ದೇ ಇರ್ತವೆ. ಅಡಕುಗಳು, ತೊಡಕುಗಳು ಇದ್ದೇ ಇರ್ತವೆ. ಟೀಕೆಗಳು ಬರ್ತಾನೆ ಇರ್ತದೆ. ಟೀಕೆಗಳನ್ನ ಎದುರಿಸಲೇಬೇಕು. ನಮ್ಮ ಕೆಲಸ ಮುಂದುವರಿಸಲೇಬೇಕು. ಗೊಂದಲ ಏನಿಲ್ಲ. ಗೊಂದಲ ಯಾರಿಗೂ ಬೇರೆಯವ್ರಿಗಿರ್ಬೋದು, ನನಗೆ ಯಾವ ಗೊಂದಲನೂ ಇಲ್ಲ. ನೋಡ್ರಿ, ನಾನು ಸಿದ್ದರಾಮಯ್ಯನವರು ಏನು ಮಾತಾಡಿದ್ದೀವಿ ನನಗೆ ಗೊತ್ತು. ನಾವಿಬ್ಬರೇ ಕದ್ದು ಮುಚ್ಚಿ ಮಾತಾಡ್ಕೊಂಡಿಲ್ಲ. ನಮ್ಮ ಪಕ್ಷದ ವರಿಷ್ಠರು ನಾವು ಎಲ್ಲ ಸೇರಿ ಮಾತಾಡಿದ್ದೀವಿ. ಆ ಮಾತು ಪ್ರಕಾರ ಇಬ್ಬರು ನಾವು ಮಾತಾಡ್ಕೊಂಡಿದ್ದೀವಿ. ಬೇರೆಯವರೆಲ್ಲ ಇದಕ್ಕೆ ಟೆನ್ಷನ್ ತೊಗೊಳ್ಳೋದು, ಸ್ಟೇಟ್ಮೆಂಟ್ ಕೊಡೋದ್ರಿಂದ ಯಾರಿಗೂ ಏನೂ ಪ್ರಯೋಜನ ಆಗೋದಿಲ್ಲ. ಯಾರಿಗೂ ಏನು ಪ್ರಯೋಜನ ಇಲ್ಲ. ಅವ್ರು ಯಾರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ನನ್ನ ಪರ ಕೊಡ್ತಾ ಇರ್ಬೋದು, ನನ್ನ ವಿರುದ್ಧ ಕೊಡ್ತಾ ಇರ್ಬೋದು, ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ಯಾರೇ ಇರಲಿ. ಪಾರ್ಟಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳೇ ಹೊರತು ಪಾರ್ಟಿಗೆ ಒಳ್ಳೇದು ಮಾಡೋ ಸ್ಟೇಟ್ಮೆಂಟ್ ಅಲ್ಲ. ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಒಳ್ಳೇದು ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೇಳಿದ್ದಾರೆ. ಅದನ್ನು ನಾವು ಪಾಲನೆ ಮಾಡಿಕೊಂಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.